ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ.
ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧದ ಕಾರ್ಮೋಡ ಈಗಾಗಲೇ ಆವರಿಸಿದೆ. ದಾಳಿ ಪ್ರತಿ ದಾಳಿ ಯಾವ ಮಟ್ಟಿಗೆ ಸಾಗಿದೆ ಅಂತಂದ್ರೆ ಇಸ್ರೇಲ್ನಲ್ಲಿ ಸದ್ಯ ಈ ರೀತಿಯ ಆತಂಕದ ವಾತಾವರಣದ ಮಧ್ಯೆ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ನಿಯೋಗ ಈಗ ಅಲ್ಲಿ ಸಿಕ್ಕಾಕೊಂಡಿದೆ. ನಟರಾಜ್ ಗೌಡ, ಕಾಂಗ್ರೆಸ್ನ ವಕ್ತಾರರು ಸೇರಿದಂತೆ 3 ಪಕ್ಷಗಳ ನಿಯೋಗ ಈಗ ಇಸ್ರೇಲ್ ಅಲ್ಲಿ ಇರೋದು. ಟೆಲ್ ಅವೀವ್ನಲ್ಲಿ ಈಗ ಆ ನಿಯೋಗ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ಭಯ ಬೀಳುವ ಅಗತ್ಯ ಇಲ್ಲ.